ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಂಪಲ್ಲಿ ರಮ್ಯಾ ಮಹೇಶ್. ಇವತ್ತು ನಾನು ಮಳ್ಸಿದ ಉಪ್ಸಾರನ್ನ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಹೊನ್ಗನೆ ಸೊಪ್ಪನ್ನ ಬಳಸ್ಕೊಂಡು ಮೊದಲಿಗೆ ಈ ಬೌಲಲ್ಲಿ ನಾನು 1 ಕಪ್ ಬೇಳೆಗೆ ಅರ್ಧ ಕಪ್ಪು ಅಳಸಂದೆ ಕಾಳನ್ನ ಹಾಕ್ಕೊತಾ ಇದ್ದೀನಿ. ಬಿಳಿ ಅಳಸಂದೆ ಕಾಳು ತೊಗೊಂಡಿದ್ದೀನಿ. ಈ ಕಾಳನ್ನ ಚೆನ್ನಾಗಿ ತೊಳೆದ್ಬಿಟ್ಟು 1 ಟೊಮೆಟೊ ಹಾಕೋತಾ ಇದ್ದೀನಿ. ಹುಳಿಗೆ 1 ಟೊಮೆಟೊ ಸಾಕಂತ ಅನ್ನಿಸ್ತು, ಆಮೇಲೆ ಹುಣಸೆಹಣ್ಣು ಹಾಕೋತೀವಲ್ಲ ಅಂತ. ಇದನ್ನು ಅರ್ಧ ಗಂಟೆ ನೆನೆಯಕ್ಕೆ ಇಟ್ಬಿಟ್ಟು ಇವಾಗ ನಾವು ಸೊಪ್ಪನ್ನ ತೊಳ್ಕೊಳ್ಳೋಣ. ನೋಡಿ, ಹೊನ್ಗನೆ ಸೊಪ್ಪು ಎಷ್ಟು ಫ್ರೆಶ್ಶಾಗಿ ಕಾಣಿಸ್ತಾ ಇದೆ. ಇದು ಕಣ್ಣಿಗೆಲ್ಲ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಇದನ್ನು ಚೆನ್ನಾಗಿ ಒಂದು 5ರಿಂದ 6 ಸಲ ತೊಳಿಬೇಕಾಗತ್ತೆ. ನಾನು ತೋರಿಸ್ತಿದ್ದೀನಿ ನೋಡಿ. ಈಗ ಒಂದು ಪಾತ್ರೆಯಿಂದ ಇನ್ನೊಂದು ಪಾತ್ರೆಗೆ ಹಾಕ್ಕೊಂಡು ನೀರಿಂದ ಜಾಲಿಸಿ ಇನ್ನೊಂದು ಪಾತ್ರೆಗೆ ಹಾಕ್ಕೊಬೇಕು. ಮಿನಿಮಮ್ ಅಂದರೂ ನೀವು 5ರಿಂದ 6 ಸಲ ಅಂತೂ ತೊಳಿಲೇಬೇಕು. ಇದು ನೋಡಿ, ಇವಾಗ ನಾನು ತೋರಿಸ್ತಿರೋದು ಅಟ್ಲೀಸ್ಟ್ ಒಂದು 5 ಸಲ ತೊಳೆದಿರೋದು. ಈ ಕಡೆ ಇವಾಗ ಇದು ನೆಂದಿದೆ ಕಾಳೆಲ್ಲ. ಇದು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತೀನಿ ನಾನು, ಯಾಕಂದರೆ ಸೊಪ್ಪು ಬೇಗ ಬೆಂದೋಗ್ಬಿಡುತ್ತೆ. ಅದಕ್ಕೆ ಬೇಳೆ ಮತ್ತು ಕಾಳನ್ನ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊತಿದ್ದೀನಿ ಫಸ್ಟು. ಆಮೇಲೆ ಈಗ ಮೊದಲೇ ನೆನೆಸಿಟ್ಟಿರೋದ್ರಿಂದ ಕಾಳು ಮತ್ತು ಬೇಳೆ ಬೆಂದ್ಬಿಟ್ಟಿರುತ್ತೆ. ನಾನಿವಾಗ ಸೊಪ್ಪನ್ನ ಹಾಕೋತಿದ್ದೀನಿ. ಆ ಸೊಪ್ಪು ಬೇಯೋಕ್ಕೋಸ್ಕರ ಒಂದು ಸ್ವಲ್ಪ ಉಪ್ಪು ಮತ್ತು ನೀರು ಹಾಕ್ಕೊತಾ ಇದ್ದೀನಿ ನೋಡಿ. ಇದು ಬೇಬೀಸ್ ಕೊಡಬೇಕು ಅಂತ ಹೇಳಿದ್ರೆ ಅಟ್ಲೀಸ್ಟ್ 1 ವಿಸಿಲಾದರೂ ಬರಬೇಕಾಗತ್ತೆ. ಅದೇ ದೊಡ್ಡವ್ರು ತಿನ್ನಬೇಕಾದ್ರೆ ಸುಮ್ಮನೆ ಪಾತ್ರೆಲಿ ಬೇಯಿಸಿದ್ರೆ ಸಾಕು. ಆದರೆ ಬೇಳೆ ಮತ್ತು ಕಾಳು ಮಾತ್ರ ಮುಂಚೆನೇ ಬೇಯಬೇಕು. ಅದನ್ನು ಮಾತ್ರ ಫಸ್ಟ್ ನೋಡ್ಕೊಳ್ಳಿ, ಸೊಪ್ಪಾದರೆ ಬೇಗ ಬೆಂದ್ಬಿಡುತ್ತೆ. ನೋಡಿ, ಇವಾಗ ನಾನು ಕುಕ್ಕರ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಜಸ್ಟ್ 1 ವಿಸಿಲ್ ಬಂದಮೇಲೆ ನಾನು ಆಫ್ ಮಾಡಿಬಿಡ್ತೀನಿ ಅಷ್ಟೇ. ಸೊಪ್ಪು ಬೆಂದ ಮೇಲೆ ನಾವು ಒಂದು ಪಾತ್ರೆಗೆ ಬೇಯಿಸ್ಕೊಬೇಕು. ನಾವು ಬೇಕಾದರೆ ಹಸಿಮೆಣ್ಸಿನ್ಕಾಯಿ ಸೊಪ್ಪು ಜೊತೆಗೆ ಹಾಕ್ಕೊಂಡು ಬೇಯಿಸ್ಕೊಂಡು ಖಾರ ರುಬ್ಬಬೇಕಾದ್ರೆ ಎತ್ಕೊಳ್ಬೋದು. ಬಟ್ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ, ಒಣಮೆಣ್ಸಿನ್ಕಾಯಿ ಖಾರನ ತೋರಿಸ್ತಾ ಇರೋದು. ಈ ನೀರೆಲ್ಲ ಸೋರಿದ್ಮೇಲೆ ನಾವು ಪಲ್ಯ ಒಗ್ಗರಣೆ ಹಾಕ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ನಾನು ಅದನ್ನು ಈ ವಿಡಿಯೋದಲ್ಲೇ ಇನ್ಕ್ಲೂಡ್ ಮಾಡಿಲ್ಲ. ಈ ಸಪ್ಪೆ ಉಪ್ಸಾರು ಏನು ಮಿಕ್ಕಿದೆ, ನೀರು ಉಪ್ಸಾರನ್ನ ನಾನು ನನ್ನ ಮಗಳಿಗೆ ಎತ್ತಿಟ್ಕೊತೀನಿ. ಅದರಲ್ಲೇ ಅನ್ನ ಕಲಸಿ ಊಟ ಮಾಡಿಸ್ತೀನಿ. ಇಬ್ರಿಗೆ 4 ಒಣಮೆಣ್ಸಿನ್ಕಾಯಿ ಸಾಕಾಗತ್ತೆ. ಖಾರ ತಿನ್ನೋರು ಬೇಕಾದರೆ ಒಂದು ಅರ್ಧ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಅದನ್ನು ಡ್ರೈ ರೋಸ್ಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಅದಾದಮೇಲೆ ಅರ್ಧ ಬೆಳ್ಳುಳ್ಳಿ ಮತ್ತು 1 ಹಿಡಿ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಮತ್ತು ಹುರಿದಿರೋ ಒಣಮೆಣ್ಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕಾಳು ಮೆಣಸು ಹಾಕ್ಕೊತಾ ಇದ್ದೀನಿ ನೆಕ್ಸ್ಟು. ಅದಾದಮೇಲೆ ಸ್ವಲ್ಪ ಜೀರಿಗೆ ಎಲ್ಲ ಅರ್ಧ ಟೀ ಸ್ಪೂನಿಂದ 1 ಟೀ ಸ್ಪೂನ್ ಒಳಗಡೆ ಹಾಕ್ಕೊಂಡ್ರೆ ಸಾಕು. ಬೇಯಿಸಿ ಎತ್ತಿಟ್ಕೊಂಡು ಟೊಮೊಟೊ ಮತ್ತು ಸ್ವಲ್ಪ ಕಾಳು, ಸಾರು ಸ್ವಲ್ಪ ಗಟ್ಟಿ ಬರಲಿ ಅಂತಂದ್ಬಿಟ್ಟು ಕಾಳು ಹಾಕ್ತಾರೆ. ಆ ಟೇಸ್ಟು ಕೂಡ ತುಂಬ ಚೆನ್ನಾಗಾಗತ್ತೆ. ಒಂದು ಅರ್ಧ ನಿಂಬೆಹಣ್ಣಷ್ಟು ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ನಮ್ಮಲ್ಲಿ ಇದನ್ನು ರುಬ್ಕೊಂಡು ಬರ್ತೀನಿ. ಈಗ ಒಗ್ಗರಣೆಗೆ ಒಂದು ಪಾತ್ರೆಯಲ್ಲಿ ನಾನು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಚಿಟಪಟ ಅಂದಾಗ ಜಜ್ಜಿಟ್ಕೊಂಡಿರೋ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಕರಿಬೇವು ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಈ ಜಜ್ಜಿಟ್ಕೊಳಕ್ಕೆ ತುಂಬ ಟೇಸ್ಟ್ ಬರುತ್ತೆ. ನೀವು ಕಟ್ ಮಾಡಿ ಹಾಕಿದಾಗೆ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಇದನ್ನು. ಇದಾದಮೇಲೆ ನಾವು ರುಬ್ಬಿಟ್ಕೊಂಡಿರೋ ಅಂಥ ಖಾರನ ಹಾಕಿ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಎಣ್ಣೆಲಿ ಫ್ರೈ ಆದ್ರೇ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಇವಾಗ ರುಬ್ಬಿಟ್ಕೊಂಡಿರೋ ಖಾರನ ಹಾಕಬೇಕು. ಇದನ್ನೆಲ್ಲ ಏನು ನಾವು ನೀರು ಉಪ್ಸಾರು ಮಿಕ್ಕಿರುತ್ತಲ್ಲ ಅದರಲ್ಲೇ ಮಿಕ್ಸಿಯೆಲ್ಲ ತೊಳೆದ್ಬಿಟ್ಟು ಹಾಕಬೇಕು. ನೋಡಿ, ನಮ್ಮ ಮನೇಲಿ ಸ್ವಲ್ಪ ನೀರು ಉಪ್ಸಾರು ಜೊತೆ ಗೊಡ್ಗಾರ ಹಾಕ್ಕೊಂಡು ತಿಂತಾರಲ್ಲ, ಆ ಥರ ಇನ್ನು ಇಷ್ಟೊಂದು ಇಷ್ಟಪಡಲ್ಲ. ನಾನು ಈ ಥರ ಖಾರ ಬೇಯಿಸಿದ ಸಾರನ್ನೇ ಯಾವಾಗಲೂ ಮಾಡೋದು. ಪ್ರತಿ ಸಾರಿ ಉಪ್ಸಾರು ಮಾಡಿದಾಗೆಲ್ಲ ಈ ಥರ ಖಾರ ಬೇಯಿಸಿ ನಾನು ಉಪ್ಸಾರು ಮಾಡ್ತೀನಿ. ನಾನು ಸೊಪ್ಪು ಬೇಯಿಸಿದ ನೀರು ಕೂಡ ಹಾಕಿದ್ದೀನಿ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಿಮಗೆ ಬೇಕಾದರೆ ಮಾತ್ರ ನೀರು ಹಾಕ್ಕೊಳ್ಳಿ, ಇಲ್ಲಾಂದರೆ ಸಾಕು. ಅದು ಕುದೀತಾ ಸ್ವಲ್ಪ ಗಟ್ಟಿ ಆಗುತ್ತೆ. ಇವಾಗ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಮುಂಚೆನೇ ಉಪ್ಪು ಸ್ವಲ್ಪ ಹಾಕಿರ್ತೀವಿ ಸೊಪ್ಪು ಬೇಯಿಸ್ಬೇಕಾದ್ರೆ. ಈಗ ನೋಡ್ಕೊಂಡು ಹಾಕ್ಕೋಬೇಕು. ನಾವು ಇದು ಮಳ್ಸಿದ್ದು ಉಪ್ಸಾರಲ್ಲಿ ಫಸ್ಟು ನಾವು ಇದನ್ನು ಚೆನ್ನಾಗಿ ಮಳಿಸ್ಬೇಕು, ಆವಾಗಲೇ ತುಂಬ ರುಚಿ ಬರೋದು. ಖಾರ ಎಲ್ಲ ಚೆನ್ನಾಗಿ ಮಳಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಇವತ್ತು ನಮ್ಮ ಮನೇಲಿ ಮುದ್ದೆ ಉಪ್ಸಾರು. ಥ್ಯಾಂಕ್ಸ್ ಫಾರ್ ವಾಚಿಂಗ್.